ದೊಡ್ಡ ಪ್ರಾಬ್ಲಮ್ ಆಗೋಯ್ತು ಇವಾಗ. ಎಕ್ಸಾಸ್ಟು ಹಾಕ್ಸೋದ್ರಿಂದ ಏನು ವೀಡಿಯೋಲ್ಲಿ ಆಡಿಯೋನೇ ಬಂದಿಲ್ಲ, ಮೈಕೆ ಆಫ್ ಆಗಿಬಿಟ್ಟಿದೆ ಇದು. ಹಾಂ, ಸ್ಟಾಕ್ ಎಕ್ಸಾಸ್ಟ್ ಒಂದ್ಸರಿ ಕೇಳಿಸ್ಕೊಬಿಡಿ ಸೌಂಡ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ತುಂಬ ದಿನ ಆಯಿತು ಇವತ್ತಿಗೆ ನಾನು ವಿಡಿಯೋ ಹಾಕಿ. ಇವತ್ತು ಏನು ವಿಡಿಯೋ ಸ್ಪೆಷಲ್ ಅಂತ ಕೇಳ್ತಾ ಇದ್ದೀರಾ? ಇವತ್ತು ನಾವು ನಮ್ಮ GT650ಗೆ ಎಕ್ಸಾಸ್ಟ್ ಹಾಕ್ಸೋಕ್ಕೆ ಹೋಗ್ತಾಯಿದ್ವಿ, ಸ್ಲಿಪ್ ಆನ್ ಎಕ್ಸಾಸ್ಟು. ಮನೇಲಿ ಯಾರಿಗೂ ಗೊತ್ತಿಲ್ಲ ನಾವು ಎಕ್ಸಾಸ್ಟ್ ಹಾಕ್ಸೋಕ್ಕೆ ಹೋಗ್ತಾಯಿದ್ದೀವಿ ಅಂತ. ಆಮೇಲೆ ಬಂದು ರಿಯಾಕ್ಷನ್ ತೋರಿಸ್ತೀನಿ. ಬನ್ನಿ, ಮಿಕ್ಕಿದೆಲ್ಲ ಹೋಗ್ತಾ ಮೋಟೋ ವ್ಲಾಗಿಂಗಲ್ಲಿ ಮಾತಾಡೋಣ. ಓಕೆ. ಏಯ್ ತಪ್ತಾನೆ, ಏಯ್ ಹೊಡಿಕೆ, ಏಯ್ ಹಾಕ್. iPhone 17 Pro Max తీసుకోవచ్చకపోతాను. ఆ సైకిల్ చూడు ఎట్లుంది. ఓకే బాయ్. ಮನೇಲಿ iPhone 17 Pro Max ತೊಗೊಳಕ್ಕೆ ಹೋಗ್ತಾಯಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಆಚೆ ಬಂದಿದ್ದೀನಿ. ಸೊ ಇವಾಗ ನಾವೆಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಮಾಮೂಲಿ ನಮ್ಮ ಪ್ಯಾರಾಮೌಂಟ್ ಹತ್ರ ಹೋಗ್ತಾಯಿದ್ದೀವಿ, ವಿಜಯನಗರ್. ಏನು ಎಕ್ಸಾಸ್ಟ್ ಹಾಕ್ಸ್ತಾಯಿದ್ದೀವಿ, ಎಕ್ಸಾಸ್ಟ್ ಜೊತೆಗೆ ಬೇರೆ ಏನಾದರೂ ಇದೆಯಾ, ಯಾವ ಕಂಪನಿ ಎಕ್ಸಾಸ್ಟು, ಇವೆಲ್ಲ ನಿಮ್ಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ಅಲ್ಲೇ ನನ್ನ ಫ್ರೆಂಡು ಒಬ್ಬನ ಪಿಕ್ ಮಾಡ್ಕೊಂಡು ಹಂಗೆ ಹೋಗೋಣ. ಯಾಕಂದರೆ ಸ್ಟಾಕ್ ಎಕ್ಸಾಸ್ಟನ್ನು ವಾಪಸ್ ತೊಗೊಬರ್ಬೇಕಲ್ಲ ಮನೆಗೆ. ಬನ್ನಿ ಹೋಗೋಣ. ಸ್ಟಾಕ್ ಎಕ್ಸಾಸ್ಟ್ ಒಂದ್ಸರಿ ಕೇಳಿಸ್ಕೊಬಿಡಿ ಸೌಂಡ್. ಸೊ ನನ್ನ ಫ್ರೆಂಡ್ ಮನೆ ಹತ್ರ ಬಂದಿದ್ದೀನಿ. ಮಚ್ಚ ಮಾತಾಡು. ಎಲ್ಲಿ ಹೋಗ್ತಾ ಗೊತ್ತಿದೆ ಅದಾನೆ. ನೀನು ಬರ್ತೀಯನಾ? ನೀನು ಬರ್ತೀಯಾ? ಮನೆಗೆ ಹೋಗಿ ಊಟ ಮಾಡ್ಕೊ ಬರ್ತೀವಿ ನಾವು, ಇಲ್ಲೇ ಹೋಗಿ ಹೋಟ್ಲ ಹತ್ರ. ಹಾಂ, ಬರ್ತೀವಿ ಒಂದು 2 ನಿಮಿಷ. ಈ ಪಾಯಿಂಟಿಂದನೇ ನಮಗೆ ಆಡಿಯೋ ರೆಕಾರ್ಡಿಂಗು ಸ್ಟಾಪ್ ಆಗಿದ್ದು. ನಾನು ನನ್ನ ಫ್ರೆಂಡು ಇದು ಮೈಕಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನೋಡಬೇಕಾದ್ರೆ ನನ್ನ ಹತ್ರ ಇದ್ದಿದ್ದು ಮೈಕು ಒಳಗಿಟ್ಬಿಟ್ಟು ನನ್ನ ಫ್ರೆಂಡ್ ಇದ್ದಿದ್ದು ಮೈಕ್ ಇತ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿ ಏನೂ ಕೇಳಿಸಿಲ್ಲ. ಇಲ್ಲಿ ಈ ವಿಡಿಯೋಲಿ ನೋಡಿ, ನನ್ನ ಫ್ರೆಂಡು ಎಕ್ಸಾಸ್ಟ್ ಅನ್ಬಾಕ್ಸ್ ಮಾಡ್ತಾ ಇದ್ದಾನೆ. ಎಕ್ಸಾಸ್ಟ್ ಯಾವುದು ಅಂತ ಕೇಳಿದ್ರೆ ಮೋಟೋ ಟಾರ್ಕ್ ಬೋಲ್ಟ್ ಬರುತ್ತೆ, ಗೊತ್ತಾ ಅದು. ಆದರೂ ಅಲ್ಲಿ ಏನೂ ಆಡಿಯೋನೇ ಬಂದಿಲ್ಲ, ಫಿಟ್ಟಿಂಗ್ದು ಆಡಿಯೋ ಬಂದಿಲ್ಲ, ಏನೂ ಆಡಿಯೋ ಒಂದು ಚೂರು ಯಾವುದು ಬಂದೇ ಇಲ್ಲ. ಆಮೇಲೆ ರೆಕಾರ್ಡಿಂಗ್ ಚೆಕ್ ಮಾಡ್ಕೋಬೇಕಾದ್ರೆ ಗೊತ್ತಾಗ್ತಾ ಇದೆ ಆಡಿಯೋನೇ ಯಾವುದು ಬಂದಿಲ್ಲ ಅಂತ. ನೋಡಿ, ಇದೇ ನಮ್ಮ ಎಕ್ಸಾಸ್ಟು, ಮೋಟೋ ಟಾರ್ಕ್ ಬೋಲ್ಟು. ನನ್ನ ಫ್ರೆಂಡು ಅನ್ಬಾಕ್ಸ್ ಮಾಡಿ ನೋಡಿ ಎಷ್ಟು ಲೀಕ್ ಆಗಿದೆ ಅದು ಇದು ಅಂತ ಹೇಳ್ತಾ ಇದ್ದ. ಅದ್ರ ಜೊತೆಗೆ BMCನೂ ಅಲ್ಲೇ ಸಿಕ್ತು ನಮಗೆ. BMCನೂ ಹಾಕ್ಸ್ತಾ ಇದ್ವಿ, BMC ಪರ್ಫಾರ್ಮೆನ್ಸ್ ಏರ್ ಫಿಲ್ಟರು.
ನಾವು ಅಲ್ಲಿಗೆ ಹೋಗಿ ಇದ್ದಾಗ ಎಲ್ಲ ಎಕ್ಸಾಸ್ಟ್ ಮತ್ತು ಫಿಲ್ಟರ್ ಎಲ್ಲ ಬಂದ್ಬಿಟ್ಟಿತ್ತು. ನಾವು ಅಲ್ಲಿಗೆ ಹೋದಾಗ ಎಲ್ಲ ಮೆಕ್ಯಾನಿಕ್ಸ್ ಎಲ್ಲ ಊಟ ಮಾಡಕ್ಕೆ ಹೋಗಿದ್ರು ಅಂತ ಹೇಳ್ತಾ ಇದ್ದೀನಿ ವಿಡಿಯೋಲಿ ನಾನು. ಅದ್ರದ್ದೂ ಆಡಿಯೋ ಬಂದಿಲ್ಲ. ಆವಾಗಲೂ ನೋಡ್ಕೊಂಡಿಲ್ಲ ನಾನು ಆಡಿಯೋ ಬಂದಿಲ್ಲ ಅಂತ. ಅದೇ ಹೇಳ್ತಾ ಇದ್ದೀನಿ, ಇಷ್ಟು ದಿನನೇ ಕಾಯ್ದಿದ್ದೀವಿ, ಇನ್ನು ಸ್ವಲ್ಪ ಹೊತ್ತೇನು ಕಾಯೋದು, ಪರವಾಗಿಲ್ಲ ಬರಲಿ ಬಿಡು ಅಂತ ಹೇಳ್ತಾ ಇದ್ದೀನಿ ನನ್ನ ಫ್ರೆಂಡ್ಗೆ. ಆಮೇಲೆ ಒಂದು 15-20 ಮಿನಿಟ್ಸ್ ಬಿಟ್ಕೊಂಡು ಫಿಟ್ಟಿಂಗ್ ಸ್ಟಾರ್ಟ್ ಮಾಡಿದ್ರು ನಮ್ಮ ಗಾಡಿದು. ನಾನು ಅವರಿಗೆ ನಿಂತ್ಕೊಂಡು ಹೇಳ್ತಾ ಇದ್ದೆ, ಅಲ್ಲಿ ಲಾಸ್ಟ್ ಟೈಮು ಸ್ಯಾರಿ ಗಾರ್ಡ್ ತೆಗ್ಸಿದ್ದು ಕ್ಲ್ಯಾಂಪ್ಸು ಅಲ್ಲೇ ಉಳ್ಕೊಬಿಟ್ಟಿತ್ತು, ಆ ಕ್ಲ್ಯಾಂಪ್ಸ್ನು ತೆಕ್ಕೊಟ್ಬಿಡಿ ಹಂಗೇನೆ, ಅದು ಅಲ್ಲೊಂಥರ ಅಜೀಬಾಗಿ ಕಾಣ್ತಾ ಇದೆ, ತೆಕ್ಕೊಟ್ಬಿಡಿ ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಬಿಚ್ತಾಯಿದ್ರು. ಅದು ಎಕ್ಸಾಸ್ಟು, ಸ್ಟಾಕ್ ಎಕ್ಸಾಸ್ಟು ಎಷ್ಟು ಬಿಸಿ ಇತ್ತಂದರೆ ಅವರು ಬಟ್ಟೆ ಹಿಡ್ಕೊಂಡು ಹೆಂಗೆ ತೆಗೆದ್ರು ಅಂತಲೂ ಗೊತ್ತಿಲ್ಲ ನನಗೆ. ಆ ಸ್ಲಿಪ್ ಆನ್ ಎಕ್ಸಾಸ್ಟು ತುಂಬ ಬಿಸಿ ಇತ್ತು, ಅದು ನಮ್ಮಿಂದ ಮುಟ್ಟಕ್ಕೂ ಆಗಿಲ್ಲ. ಅವರೇನೋ ಪ್ರಾಕ್ಟೀಸಲ್ಲಿ ತೆಗೆದುಬಿಟ್ರು ಅನಿಸುತ್ತೆ ಮೇ ಬಿ. ಇಲ್ಲಿ ಫೈನಲಿ ನಮ್ಮ ಹೊಸ ಎಕ್ಸಾಸ್ಟ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗಿದೆ. ಇದ್ರದ್ದು ಮುಂಚೆನೂ ಬರೀ ಬೆಂಡ್ ಪೈಪಲ್ಲಿ ಇದ್ದಾಗ ಮಾತ್ರ ಹೆಂಗೆ ಸೌಂಡ್ ಬರ್ತಾಯಿತ್ತು ಅಂತಲೂ ವೀಡಿಯೋ ಮಾಡ್ಕೊಂಡಿದ್ದೆ. ಅದರದ್ದು ಆಡಿಯೋ ಬಂದಿಲ್ಲ ಅಂತ ಅದನ್ನು ಹಾಕಿಲ್ಲ. ಆಮೇಲೆ ಹೆಂಗೋ ಒಂದು ಹಾಫ್ ಆನ್ ಅವರ್ ಆದಮೇಲೆ ಎರಡೂ ಕಡೆ ಫಿಟ್ಟಿಂಗ್ ಆಯಿತು. ಲಾಸ್ಟಲ್ಲಿ ಫಿಟ್ಟಿಂಗೆಲ್ಲ ಮುಗ್ದು ನಾವು ಬಾಕ್ಸು ಅಲ್ಲಿ ಇದು ಸ್ಟಾಕ್ ಎಕ್ಸಾಸ್ಟ್ ಎಲ್ಲ ನಾವು ಅದೇ ಮೋಟೋ ಟಾರ್ಕ್ ಬಾಕ್ಸಲ್ಲೇ ಪ್ಯಾಕ್ ಮಾಡಿ ವಾಪಸ್ ತೊಗೊಬರ್ಬೇಕಾದ್ರೆ ಆವಾಗ್ಲೂ ಎಕ್ಸಾಸ್ಟ್ ನೋಟ್ ತೋರಿಸಿದ್ದೀನಿ, ಅದು ರೆಕಾರ್ಡ್ ಆಗಿಲ್ಲ ವೀಡಿಯೋಲಿ ಆಡಿಯೋ ಬಂದಿಲ್ಲ. ಅದಾದಮೇಲೆ ಮನೆ ಹತ್ರ ಬಂದಮೇಲೆ ಚೆಕ್ ಮಾಡಿದ್ರೆ ಯಾವುದ್ರಲ್ಲೂ ಆಡಿಯೋನೇ ಇಲ್ಲ ಅಂದಾಗ ನನ್ನ ಫ್ರೆಂಡು ಹೋಗಿ ಬರಬೇಕಾದ್ರೆ ಹೆಂಗೆ ಬರುತ್ತೆ ಎಕ್ಸಾಸ್ಟ್ ಸೌಂಡು ಅಂತ ರೆಕಾರ್ಡ್ ಮಾಡ್ಕೊಂಡ್ವಿ. ಅದು ನಿಮ್ಮ ಮುಂದೆ ವೀಡಿಯೋಲಿ ಕಾಣಿಸುತ್ತೆ. ಅಲ್ಲಿವರೆಗೂ ಆಡಿಯೋ ಇಲ್ದಿರೋ ವೀಡಿಯೋನ ಎಂಜಾಯ್ ಮಾಡಿ. ಸ್ಟಾಕ್ ಎಕ್ಸಾಸ್ಟ್ ಎತ್ತು ಸರ್, ಬೇಗ ಎತ್ತು. ವಾಚ್ ಬಿಡೋ, ಆಮೇಲೆ ತಿರ್ಗಾ ಹೆಂಗಿದ್ರು ಕಿತ್ತಾಗುತ್ತದ. ಎತ್ತ ವಾಚ್, ಅದೇನೆತ್ತು. ಅದು ಬರೀ ಸ್ಲಿಪ್ ಆನ್ 14 kg ಇದೆ. ಸರಿ ಹೋಗೋಣ. ನಡಿ, ಹಿಮಾಲಯನ್ ಎತ್ತು, ಬಾಯ್ ಹೋಗೋಣ. ನೀನು ಇದ್ದೆಲ್ಲೇ ಇದೆ ಗುರು. ಸರಿ ನಡಿ ಹೋಗೋಣ. ಗಾಡಿ ಎತ್ತೋ. ಓಯ್ ನಡಿ ಹೋಗೋಣ, ನಡಿ. ಅಪ್ಪ ನಡಿ ಮಂಜು, ಬಾ ನೀನು ಮುಂದೆ ಬಾ. ಮೆತ್ತಗೋಗ, ಅವನ್ನ ಮುಂದೆನೇ ಇಡು. ನಾನು ಅಮ್ಮ ಬರುವಾಗ ಅಲ್ಲೆಲ್ಲ ನೋಡಿದ್ದು ರಾಜನಗರ ಹತ್ರ ಹೆಂಗೆ ಗೊತ್ತಾ.
ಇಲ್ಲೇ ಪೋಲೋ ಬಂತು ನೋಡಿ, ಪಕ್ಕದಲ್ಲೇ ಬ್ಲ್ಯಾಕ್ ಕಲರ್. ಗುದ್ಬಿಟ್ಟಿಯೋ? ಹೋಗೋ, ಫ್ಲೈ ಬೈ ಕೊಡು, ಹೋಗೋ ನೀನು ಫಾಸ್ಟ್. ಹಂಸ ಆದ್ಮೇಲೆ ಫಾಸ್ಟಾಗಿ ಹೋಗ್ರಿ ಇಬ್ರು, 2 ಹಂಸ ಆದ್ಮೇಲೆ. ಎಕ್ಸಾಸ್ಟ್ ಅಂತೂ ಸಕ್ಕತ್ತಾಗಿದೆ ಸೌಂಡು. ಇನ್ನು ನಾನೇ ಓಡಿಸಿಲ್ಲ ಗಾಡಿ, ನನ್ನ ಫ್ರೆಂಡೇ ಓಡಿಸ್ಕೊಬಂದ. ನಾನು ವೀಡಿಯೋ ಮಾಡಬೇಕು ಅಂತ ಗಾಡಿನೇ ಓಡಿಸ್ಲಿಲ್ಲ. ಆದರೆ ಏನು ಬೇಸರ ಅಂದರೆ ಅಲ್ಲಿ ಫಿಟ್ಟಿಂಗ್ ಮಾಡಿಸ್ಬೇಕಾದ್ರೆ ವೀಡಿಯೋ ಮಾಡಿರೋದ್ರಲ್ಲಿ ಆಡಿಯೋನೇ ಬಂದಿಲ್ಲ ಪೂರ್ತಿ. ಇವಾಗ ಎಲ್ಲ ಕೂತ್ಕೊಂಡು ವಾಯ್ಸ್ ಓವರ್ ಕೊಡಬೇಕು. ಒಂಚೂರು ಬೋರ್ ಆದರೆ ಬೇಜಾರು ಮಾಡ್ಕೋಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟು ಇವಾಗ ಆಗಲೇ ನಮ್ಮ ಗಾಡಿಗೆ ಇರಿಡಿಯಮ್ ಸ್ಪಾರ್ಕ್ ಪ್ಲಗ್ ಆಯಿತು, BMC ಏರ್ ಫಿಲ್ಟರ್ ಆಯಿತು, ಸ್ಲಿಪ್ ಆನ್ ಎಕ್ಸಾಸ್ಟ್ ಆಗಿದೆ. ಎಲ್ಲ ಪರ್ಫಾರ್ಮೆನ್ಸ್ ಮಾಡೇ ಮಾಡಿಸ್ಬಿಟ್ಟಿದ್ದೀನಿ. ಇವಾಗ ಪ್ರಾಕ್ಟಿಕಲ್ ಮಾಡ್ಸಿ ಒಂದು 2-3 ಮಾಡಿಸೋಣ. ಆಮೇಲೆ ಏನಾದರೂ ಪರ್ಫಾರ್ಮೆನ್ಸ್ ಮಾಡಿಸ್ತೀನ ಇಲ್ಲೋ ನಂಗೆ ಗೊತ್ತಿಲ್ಲ. ಮಾಡಿಸಿದ್ರೆ ಪಕ್ಕ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೀವು ನೋಡ್ತಾ ಇದ್ದೀರಾ ದಚ್ಚು ಲೈಫ್ ಸ್ಟೈಲ್. ಬಾಯ್.